ಏಯ್ ಥು ನಾಯಿ, ಒಂದು ಹೆಣ್ಣಾಗಿಂತ ಮಾತಾಡೋದಕ್ಕೆ ನಾಚಿಕೆ ಆಗಲ್ವಾ ನಿನಗೆ? ಅಪ್ಪ ಏನಾಯ್ತು? ಯಾಕೆ ಕಿರ್ಚಾಡ್ತಿದ್ದೀರಾ? ನನ್ನ ಹತ್ರನೇ ದುಡ್ಡು ಕೇಳ್ಕೊಂಬಂದು ನನ್ನನ್ನೇ ನಾಯಿ ಅಂತ ಇದ್ಯಾ? ನಿನ್ನ ನಾಯಿಗೂ ಹೋಲಿಸ್ಬಾರ್ದು, ಅದಕ್ಕಿಂತ ಕಚಡ ಹೆಂಗ್ಸು ನೀನು. ಅಪ್ಪ ಸ್ವಲ್ಪ ಸಮಾಧಾನವಾಗಿರಿ, ಮೊದಲು ಏನಾಯ್ತು ಅಂತ ಹೇಳಿ. ಇವಳಿಂತ ನರ ರೂಪದ ರಾಕ್ಷಸಿ ಅಂತ ಗೊತ್ತಿಲ್ದೆ ನಿನ್ನ ಕರ್ಕೊಂಡ್ ಬಂದು ತಪ್ಪು ಮಾಡ್ಬಿಟ್ನಮ್ಮ ನಾನು. ನಮ್ಮಂತವ್ರಿಂತ ಜಾಗದಲ್ಲಿ ಒಂದು ನಿಮಿಷನೂ ಇರಬಾರ್ದು. ನಡಿಯಮ್ಮ ಹೋಗೋಣ. ಅಪ್ಪ ಒಂದ್ ನಿಮಿಷ. ಏನಾಯ್ತಪ್ಪ? ನಿಮ್ ಮನ್ಸಿಗೆ ಇಷ್ಟೊಂದು ನೋವಾಗಿದೆ ಅಂದ್ರೆ ಇವಳೇನೋ ಹೇಳಿರ್ತಾಳೆ. ಏನ್ ಹೇಳಿದ್ಲು ಅಂತ ಹೇಳಿ. ಹೊಲ್ಸು ಮಾತು ನನ್ನ ಬಾಯಲ್ಲೇ ಬರಬಾರ್ದಮ್ಮ. ನಡಿಯಮ್ಮ ನಾವು ಹೋಗೋಣ. ಅಪ್ಪ ಒಂದ್ ನಿಮಿಷ ಇರಿ. ನಮ್ಮಪ್ಪ ಯಾವ ಹೆಂಗಸ್ರ ಬಗ್ಗೆನೂ ಇಲ್ಲಿವರೆಗೂ ಕೆಟ್ಟದಾಗ ಮಾತಾಡಿಲ್ಲ. ಆದ್ರೆ ಇವತ್ ಮಾತಾಡ್ತಿದ್ದಾರೆ ಅಂದ್ರೆ ನೀನೇನೋ ಹೇಳ್ಬಾರ್ದು ಹೇಳಿರ್ತೀಯ. ಏನ್ ಹೇಳ್ದೆ? ಸಪ್ತಮಿ ಬಾಮನ ಹೋಗೋಣ, ಅದೆಲ್ಲ ಬೇಡ. ಸುಮ್ನೆ ಇರಿ. ಹೇಳೆ, ಏನ್ ಹೇಳ್ದೆ? 10 ಲಕ್ಷ ಕೊಡೋರು ಬಿಟ್ಟಿ ಯಾಕೆ ಕೊಡಲ್ಲ? ಅದಕ್ಕೆ ನಿನ್ ಮಗಳನ್ನ ಕಳಿಸು ಅಂದೆ. ತಪ್ಪೇನು? ನೀನು ನಿಮ್ಮಪ್ಪನ ತರ ಆಡ್ಬೇಡ. ಒಂದ್ ರಾತ್ರಿಗೆ ನಿನಗಷ್ಟೊಂದು ದುಡ್ಡು ಯಾರು ಕೊಡ್ತಾರೆ? ಛೀ, ನಾವ್ ಸಾಲದಲ್ಲಿರ್ಬೋದು, ಆದ್ರೆ ಮಾನ ಮರ್ಯಾದೆ ಬಿಟ್ಟು ಬದುಕ್ತಾ ಇಲ್ಲ. ಇಂಥ ಮಾತಾಡಕ್ ಎಷ್ಟೇ ಧೈರ್ಯ ನಿನ್ಗೆ? ನಿನ್ನ ಏಯ್, ನನ್ನ ಮೇಲೆ ಕೈ ಮಾಡ್ತಾ ಇದ್ಯಾ? ಸಪ್ತಮಿ, ಇವಳಿಗೆ ಒಂದು ಹೊಡೆದ್ರೆ ಸಾಕಾಗಲ್ಲಮ್ಮ. ಹಾಕಮ್ಮ ಇನ್ನೊಂದು 4. ಬೇಡ ಬೇಡ, ನನಗೆ ಹೊಡಿಬೇಡ, ಹೊಡಿಬೇಡಮ್ಮ. ಛೀ, ಇದು ನಾನ್ ಕೇಳಿದ್ದಲ್ಲ. ಆ ದೇವಾನೇ ಫೋನ್ ಮಾಡಿ ಕೇಳಕ್ ಹೇಳ್ದ. ಅದಕ್ಕೆ ಕೇಳ್ದೆ. ಪ್ಲೀಸ್ ಅಮ್ಮ, ನನಗೆ ಹೊಡಿಬೇಡ. ಇನ್ನೊಂದು ಸರಿ ಆ ದೇವ ಹೇಳ್ದ, ದೆವ್ವ ಹೇಳ್ದ ಅಂತ ಸಿಕ್ ಹೆಣ್ಣು ಮಕ್ಳ ಜೊತೆ ಕೆಟ್ಟದಾಗ ನಡ್ಕೊಂಡ್ಯೋ, ನೀನು ಇರಲ್ಲ, ಈ ನಿನ್ ಬಡ್ಡಿ ದಂಧೆನೂ ಇರಲ್ಲ. ಹುಷಾರ್. ಬನ್ನಿ ಅಪ್ಪ. ಥು. ಗೌರಿ, ಒಬ್ಬ ತಂದೆ ತನ್ನ ಮಗಳ ಬಗ್ಗೆ ಯಾವ ಮಾತುಗಳನ್ನ ಕೇಳಿಸ್ಕೋಬಾರ್ದಾಗಿತ್ತು, ಆ ಮಾತುಗಳನ್ನೆಲ್ಲ ಕೇಳಕ್ಕಾಗೋಯ್ತು. ಬರೀ 10 ಲಕ್ಷ ರೂಪಾಯಿಗೋಸ್ಕರ ಸಪ್ತಮಿ ಬಗ್ಗೆ ಅವಳಿಗೆ ಅವಮಾನ ಮಾಡ್ಬಿಟ್ಟೆ ಗೌರಿ. ಅಪ್ಪ, ಅಪ್ಪ, ನಡೆದಿರೋದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕುತ್ಕೊಂಡು ಬೇಜಾರು ಮಾಡ್ಕೋಬೇಡಿ. ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಕಡೆ ನಾವ್ ಗಮನ ಕೊಡೋಣ. ನನಗೆ ಆ ರಾಕ್ಷಸಿ ಆ ಮನೆ ಹೊಳಿ ಆಡಿದ ಮಾತುಗಳನ್ನ ಮರೆಯೋದಿಕ್ಕಾಗ್ತಿಲ್ಲಮ್ಮ. ಅಲ್ಲಮ್ಮ, ಅಂತ ಮಾತುಗಳನ್ನೆಲ್ಲ ಕೇಳಿದ್ಮೇಲೆ ನಾನು ಹೇಗಮ್ಮ ಸಮಾಧಾನವಾಗಿರ್ಲಿ? ಅಪ್ಪ, ಭೂಮಿ ಮೇಲೆ ಹೂವು ಇರುತ್ತೆ, ಮುಳ್ಳು ಇರುತ್ತೆ. ಮುಳ್ಳಿದೆ ಅಂತ ಹೂ ಹರಳದೆ ಇರುತ್ತಾ? ಒಳ್ಳೇದ್ರ ಜೊತೆ ಜೊತೆಗೆ ಕೆಟ್ಟದು ಇರುತ್ತೆ ಅಪ್ಪ. ನಾವದನ್ನ ಮುಂದೆ ದಾಟ್ಕೊಂಡು ಹೋದ್ರೇನೆ ನಮ್ ಜೀವನ ಚೆನ್ನಾಗಿರೋದು. ಅವಳಂಗ ಅಂದಿದ ತಕ್ಷಣ ನಾವ್ ಸೋತೋದ್ವಿ ಅಂತ ಅನ್ಕೋಬಾರ್ದು. ಅಪ್ಪ, ಎಲ್ರಿಗೂ ನಾವ್ ಮಾಡೋ ಜೀವನದ ಮೂಲಕ ಉತ್ತರ ಕೊಡ್ಬೇಕು.
ಪ್ರಪಂಚದಲ್ಲಿ ಹೆಣ್ಮಕ್ಳನ್ನ ಇದಕ್ಕಿಂತ ಕೆಟ್ಟದಾಗಿ ನಡ್ಸ್ಕೊಳ್ಳೋರು ಇದ್ದಾರೆ. ನಾವ್ ಇದಕ್ಕೆಲ್ಲ ಕುಗ್ಬಾರ್ದು. ಅಪ್ಪ, ಇದನ್ನೆಲ್ಲ ಕೆಟ್ಟ ಕನ್ಸು ಅಂತ ಮರ್ತು ನಾವ್ ಮುಂದಕ್ಕೆ ಹೆಜ್ಜೆ ಇಡ್ಬೇಕು. ಅಲ್ಲ ಅಪ್ಪ, ನೀವ್ ನನಗ್ ಧೈರ್ಯ ಹೇಳ್ಬೇಕು. ಈಗ ನೋಡಿದ್ರೆ ನಾನ್ ನಿಮಗ್ ಧೈರ್ಯ ಹೇಳೋ ತರ ಬೇಜಾರ್ ಮಾಡ್ಕೊಂಡು ನಿಂತಿದ್ದೀರಾ. ಅಪ್ಪ, ನಾವ್ ಹೋಗ್ಬೇಕಾಗಿರೋ ದಾರಿ ಬೇರೆನೇ ಇದೆ. ಆ ದೇವ ಇಷ್ಟೆಲ್ಲ ಮಾಡ್ತಿರೋದೆ ನಾವ್ ದುಡ್ಡಿಗೋಸ್ಕರ ಅವ್ನ್ ಕಾಲ್ ಹಿಡಿತೀವಿ ಅಂತ. ನಾವ್ ಅದನ್ನ ಸುಳ್ಳು ಮಾಡಿ ಈ ಸಮಸ್ಯೆಯಿಂದ ನಾವು ಪಾರಾಗ್ಬೇಕು.